ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ವ್ಯಕ್ತಿ ಮಂಜುಳಾರವರು. ಖ್ಯಾತ ಕನ್ನಡ ಚಲನಚಿತ್ರರಂಗದ ನಟಿ ಮಂಜುಳಾರವರು. ಅವರು ಮಾಡಿದ ಪಾತ್ರವಿಲ್ಲ, ಅವರು ನಟಿಸದ ಪಾತ್ರವಿಲ್ಲ. ಮಂಜುಳಾರವರು ಹೊನ್ನೇನಹಳ್ಳಿ ಶಿವಣ್ಣ ಮಂಜುಳಾ 8 ನವೆಂಬರ್ 1954ರಲ್ಲಿ ಜನಿಸಿದರು. ಇವರು ತಮಿಳು ಭಾಷೆಯಲ್ಲಿ ಕುಮಾರಿ ಮಂಜುಳಾ ಮತ್ತು ತೆಲುಗು ಭಾಷೆ ಚಲನಚಿತ್ರಗಳಲ್ಲಿ ಕನ್ನಡ ಮಂಜುಳಾ ಎಂದು ಮನ್ನಣೆ ಪಡೆದಿದ್ದಾರೆ. ಇವರು ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿದ ಭಾರತೀಯ ನಟಿ. ಅವರು 1970ರಿಂದ 1980ರ ದಶಕದಲ್ಲಿ ಕನ್ನಡ ಚಲನಚಿತ್ರಗಳ ಅತ್ಯಂತ ಯಶಸ್ವಿ ಮತ್ತು ಪ್ರಮುಖ ನಟಿಯಲ್ಲಿ ಒಬ್ಬರಾಗಿದ್ದರು. ಅವರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಅವರ ಅಭಿನಯಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಅವರ ಮುಡಿಗೇರಿಸಿಕೊಂಡಿದ್ದಾರೆ. ಮಂಜುಳಾರವರು ತುಮಕೂರು ಜಿಲ್ಲೆಯ ಹೊನ್ನೇನಹಳ್ಳಿ ಎಂಬಲ್ಲಿ ಎನ್.ಎಚ್. ಶಿವಣ್ಣ ಮತ್ತು ದೇವಮ್ಮ ದಂಪತಿಯ ಮಗಳಾಗಿ ಜನಿಸಿದರು. ಅವರ ತಂದೆ ಶಿವಣ್ಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರು ಚಲನಚಿತ್ರ ನಿರ್ದೇಶಕರಾದ ಅಮೃತಂ ಅವರನ್ನು ವಿವಾಹವಾದರು. ಅವರು ಅವರೊಂದಿಗೆ ಹುಡುಗಾಟದ ಹುಡುಗಿ ಮತ್ತು ಕನಸು ನನಸು ಹೀಗೆ ಮುಂತಾದ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದರು. ಈ ದಂಪತಿಗೆ ಅಭಿಷೇಕ್ ಎಂಬ ಮಗನಿದ್ದಾನೆ. ಮಂಜುಳಾರವರು 1965ರಲ್ಲಿ ಪ್ರಭಾತ್ ಕಲಾವಿದರು ಎಂಬ ನಾಟಕ ತಂಡದೊಂದಿಗೆ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸಿದರು. ಅವರು 1966ರಲ್ಲಿ ಮನೆ ಕಟ್ಟಿ ನೋಡು ಎಂಬ ಚಿತ್ರದಲ್ಲಿ ಸಣ್ಣ ಪಾತ್ರದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ಪ್ರವೇಶಿಸಿದರು. 1972ರಲ್ಲಿ ತೆರೆಕೊಂಡ ಹಿರಿಯ ನಿರ್ದೇಶಕ ಎಂ.ಆರ್. ವಿಠಲ್ ನಿರ್ದೇಶನದ ಯಾರು ಸಾಕ್ಷಿ ಚಿತ್ರದ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್, ಶ್ರೀನಾಥ್ ಮತ್ತು ಅಶೋಕ್ ನಟ್ ಸೇರಿದಂತೆ ಹೀಗೆ ಹಲವಾರು ಕನ್ನಡ ನಟರೊಂದಿಗೆ ನಟಿಸಿದ್ದಾರೆ. ಅವರ ಅತ್ಯಂತ ಯಶಸ್ವಿ ಜೋಡಿಯಾದ ಶ್ರೀನಾಥ್ ಅವರೊಂದಿಗೆ ಮತ್ತು ಅವರು ಸುಮಾರು 35 ಚಲನಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಮಂಜುಳಾರವರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ಬಾಸ್ ಟಾಂಬೋಯಿಶ್ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಪರಿಣಿತಿ ಪಡೆದರು. ಇದು 1970ರ ದಶಕದ ಉತ್ತರಾರ್ಧದಲ್ಲಿ ಕನ್ನಡದ ಅಗ್ರ ನಾಯಕಿಯಾಗಿ ಭಾರೀ ಯಶಸ್ಸನ್ನು ತಂದುಕೊಟ್ಟಿತು. ಸಂಪತ್ತಿಗೆ ಸವಾಲ್, 2 ಕನಸು, ಸೊಸೆ ತಂದ ಸೌಭಾಗ್ಯ, ಬೆಸಿಗೆ ಮತ್ತು ಸೀತಾರಾಮ ಇವೆಲ್ಲ ಚಲನಚಿತ್ರಗಳು ಅವರ ಗಮನಾರ್ಹ ಚಲನಚಿತ್ರಗಳಾಗಿವೆ. ಅವರು ರಾಮಕೃಷ್ಣ, ತೆಲುಗು, ಕಮಲ್ ಹಾಸನ್ ಮತ್ತು ರಜನಿಕಾಂತ್ ತಮಿಳಿನಂತಹ ಇತರ ಭಾಷೆಗಳಲ್ಲಿ ಪ್ರಸಿದ್ಧ ನಟರೊಂದಿಗೆ ನಟಿಸಿದ್ದಾರೆ. ವಿಧಿವಶಾತ್ 1986ರಲ್ಲಿ ಸೆಪ್ಟೆಂಬರ್ 9ರಂದು ಅಡುಗೆ ಮನೆಯಲ್ಲಿ ಬೆಂಕಿಯ ಅಪಘಾತದಿಂದ ಅವರು ನಮ್ಮ ಚಿತ್ರರಂಗದಿಂದ ದೂರವಾಗಬೇಕಾಯಿತು. ಅವರು ನಮ್ಮ ಚಿತ್ರರಂಗದ ದೂರವಾದರೂ ಅವರು ನಟಿಸಿರುವ ಚಿತ್ರಗಳು ಗಮನಾರ್ಹವಾದದ್ದು. ಅವರ ಪಾತ್ರಗಳು ಇನ್ನೂ ಮೆಲುಕು ಹಾಕುವಂತ ಪಾತ್ರಗಳು. ಅವರ ಪಾತ್ರವನ್ನು ಇಷ್ಟಪಡದವರು ಯಾರೂ ಇಲ್ಲ. ಇಂತಹ ಕಲಾವಿದೆಯರು ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಬಂದು ನಮ್ಮ ಕನ್ನಡ ಚಿತ್ರರಂಗವನ್ನ ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರು, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರು, ಮುಂದಿನ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರು.